ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋ ಮಾಡೋ ರೀಸನ್ ಏನು ಅಂದರೆ, ಇವತ್ತು ನಮ್ಮ ನಾಟಕ ಎಷ್ಟು ಕಾಡ್ತಾವ ಕಬ್ಬಕ್ಕೆ ಅನ್ನೋ ನಾಟಕದ ಶೋ ಇದೆ. ಅದು ರಂಗಶಂಕರದಲ್ಲಿ. ಸೊ ಅಲ್ಲಿ ನಾವು ಬಿಹೈಂಡ್ ದ ಸ್ಟೇಜ್ ಹೇಗಿರ್ತೀವಿ, ಮೇಕಪ್ ಹೇಗಾಗುತ್ತೆ, ಪ್ರೊಸೆಸ್ಸು, ಸೆಟ್ಟು ಪ್ರಾಪರ್ಟಿ ಎಲ್ಲ ಹೇಗೆ ಅರೇಂಜ್ ಮಾಡ್ತೀವಿ, ಲೈಟಿಂಗ್ಸು, ಇದೆಲ್ಲ ಒಂದಷ್ಟು ಚಿಕ್ಕ ವಿಷಯನ ನಿಮಗೆ ತೋರಿಸ್ಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಕಣ್ಣಲ್ಲೇ ನೂರು ಮಾತು ಆಡುತ್ತಾ ಮುಂದೆ ಕೂತು, ಜೀವದಲ್ಲಿ ಛಾಪು ಹೀಗೆ ಬೇರೆಲ್ಲ ಇನ್ಯಾರು. ಐ ವಿಲ್ ಶೇರ್ ಇಟ್. ಇನ್ನೊಂದ್ಸಲಿ ಕೇಳಿ. ಇಲ್ಲ ಓಕೆ, ಫೇಸ್ ವಾಶ್ ನನ್ನ ಹತ್ರ ಇದೆ. ನಾನು ಲಿಖಿತಾಗೆ ಫೇಸ್ ವಾಶ್ ಶೇರ್ ಮಾಡ್ತೀನಿ. ನಿಮ್ಗೇನು ಬೇಕು? ಬ್ಲ್ಯಾಕ್ ರಿಬ್ಬನಾ ಇದೆ ತಾನೇ? ಹೌದು. ಹಾಂ, ಒಂದು ಸಾಕಾ? ಓಕೆ. ಮೇಕಪ್ ಹಾಕೊಳ್ಳಿ ಅಂದರೆ ತಿಂತಿದ್ದಾರೆ ಇವರೇ. ಬಣ್ಣಗಳು ಒಂದು ಗೂಡಲಿ ನೂರು ಆರು. ನೋಡಿ, ನಂದು ಒಂದು ಕೈ 4, ಒಂದು ಕೈ 3. ನೋಡಿ, ಮ್ಯಾಚಿಂಗ್ ನಿಮ್ದು 3, ನಂದು 3, ನಿಮ್ದು 4. ಹೆಂಗೆ ಎಡಗೈಯಲ್ಲಿ 4 ಶಕ್ತಿ ಚಿಕ್ಕ ಚುಕ್ಕಿ ಇದೆಯಲ್ಲ, ಅದೇ ಹೊಂದಿದೆ. ಇದು ಹೆಂಗಿದೆ? ಜುಮ್ಕಿ ಇತ್ತು, ಚೆನ್ನಾಗಿತ್ತು, ತರದ್ ಮಾಡ್ಕೊಂಡಿದ್ದೆ. ಹಾಗೆ ಹೆಜ್ಜೆ ಮತ್ತೆ ಅವರೇನೇನು ಅವಳಿಗೆ ಆಡ್ತಾಳಲ್ಲ ಹಂಗಾಡೋಣ. ಯಾರಿಗೂ ಕಾಡದಂತೆ ಹಾಡಿದ ಸಾಗಲಿ ಭಾವ ಇಲ್ಲ ಆವರಿಸೋ ರಂಗಿಗೆ ತಾರತಮ್ಯ ಇಲ್ಲ ತಾರಕ್ಕ ಬಿಂದಿಗೆ. ಚಟ್ಟಾಕು ಪಾತ್ರದಂಗೆ ಪೋಷಾಕು
ತೆಗಿತೀನಿ, ಅದೆಲ್ಲ ತೆಗಿಯಲ್ಲ. ಇವ್ರು ಪಂಚೆ ಉಡ್ತದೆ, ನಾನು ಅದನ್ನ ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ನಾಟಕದಲ್ಲಿ ಹಿಂಗೆ ಪಂಚೆ ಉಡೋದಂತ ತೋರಿಸ್ತಿದ್ದೆ. ಇಲ್ಲ ಅಂದಿದ್ರೆ ಮಿನಿ ಬ್ಲಾಗ್ ನಂಬರಿಗೆ ಕರೆಸಿ ಬಿಡಿಸಿ ನಿಮ್ಮ ಹೆಸರು? ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೈಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ಕುಂಟೆ. ಇವಾಗ ನನ್ನ ಪಂಚೆ ನೋಡ್ತಾನೆ ಮಗುವಂತಾಗೋ ಸೊಗಸು ಇಲ್ಲುಂಟು, ಎಲ್ಲಾನು ಒಂದೇ ಅನ್ನೋ ಮನಸ್ಸೇ ಹೂದಂಟು, ಹೂಗಳಗಂಟು, ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ, ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ, ನೋಡಲಿಕ್ಕೂ ಪುಣ್ಯ ಬೇಕು ಕಣ್ಣ ಗೂಡಲಿ, ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು ನೂರು ಆರು. ಆಡಿಯನ್ಸ್ ನಯನ, ಹೌದು. ನೈಸ್. ಬಟ್ ಆಕ್ಚುಲಿ ಪ್ರಿವಿಯಸ್ ಶೋಗಿಂತ ಈ ಶೋ ಚೆನ್ನಾಗಾಯ್ತು. ತುಂಬಾ ಡಿಲೇ ಆಗಿದೆ ತುಂಬಾ ಇತ್ತು ಲಾಸ್ಟ್ ಶೋ ಇದು ಚೆನ್ನಾಗಾಯ್ತು. ಆಮೇಲೆ ನನಗೆ ಕೆಲವು ಪಾಯಿಂಟ್ಸ್ ಡಿಲೇ ಆಗಿಲ್ವಾ? ಸೆಕೆಂಡ್ ಟೈಮ್ ಹೌದು. ನನಗೆ ಶಿವಪ್ಪ ಯಾಕೆ ಜೈಲ್ ಹೋಗಿರ್ತಾನೆ Thank you. You are such a sweet ಯಾಕೆ ಜೈಲ್ ಹೋಗಿರ್ತಾನೆ ಗೊತ್ತಿಲ್ಲ. ಆಮೇಲೆ ಅದು ಗೊತ್ತಾಗಿದ್ದು ಲೈಕ್ ಅವ್ನ್ ಬಸತ್ತಿನ ಕೊಲೆ ಮಾಡಿ ಶಿವಪ್ಪನ ಬಗ್ಗೆ ಹೇಳ್ತೀನಿ. ಹೇಳಿಲ್ಲ ಅಂದ್ರೆ ಸರಿ ಇರಲ್ಲ, ಪ್ಲೀಸ್ ಲೈಕ್ ಗಂಡನ ಬಗ್ಗೆ ಕೇಳೋದ್ರಿಂದ ಹೇಳ್ತಿದ್ದೆ ಶಿವಪ್ಪ ಅಂತ ಜಾಸ್ತಿ ಅವ್ರಿಗೆ 2:15 hours ಆಗಿದೆ ಶೋ, 2.25 ಗಂಟೆ ಅದು ಡಿಲೇ ಆಗಿದೆ. ಮಾಡಿ ಇವತ್ತು ಅರ್ಥ ಆಯ್ತು. ಮಾಡೋದು ಸ್ವಲ್ಪ ಅರ್ಜೆಂಟ್ ನಮ್ಮ ಮನೇಲಿ ಒಂದೇ ಸರಿ ನೋಡಿದ್ರೆ ಅರ್ಥ ಆಗಲ್ಲ. ಐನೋ ನಾವು ರಿಹರ್ಸಲ್ ಮಾಡುವಾಗ ಅಷ್ಟೇ ನಮ್ಗೆ ಎಷ್ಟೊಂದ್ ಸರಿ ರಿಹರ್ಸಲ್ ಒಂದು ಶೋ ಆಗೋವರೆಗೂ ನಮ್ಗೆ ಗೊತ್ತಿಲ್ಲ. ಅರ್ಥ ಆಗಿತ್ತು, ನಂಗೆ ಅರ್ಥ ಆಗಿದ್ದಿಲ್ಲ, ಸಿಕ್ಕಿರ್ಲಿಲ್ಲ ನನಗೆ, ಕತೆ ಅರ್ಥ ಆಗಿತ್ತು ನನಗೆ. ಆಮೇಲೆ ಕೆಲವು ಕಡೆ ಲಿಂಕ್ ಪಾಯಿಂಟ್ಸ್ ನನಗೆ ಅರ್ಥ ಆಗಿಲ್ಲ. ಇವತ್ತು ಸ್ವಲ್ಪ ಮೇಲಿದೆ. ಅದು ರಿಹರ್ಸಲ್ ಬರೀ ನೋಡಿದ್ರೆ ಅರ್ಥ ಆಗುತ್ತೆ. ನೋಡಿದ್ರು ಅಲ್ಲ, ರಿಹರ್ಸಲ್ ನೋಡಿ ಕೂಡ ಅಷ್ಟೇ. ಇವತ್ತು ಈಗ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಹೇಳಿದ್ರು ಅವರು. ರಿಹರ್ಸಲ್ ನಾನು ಕಂಪ್ಲೀಟ್ ಆಗಿ ಬಂದಿಲ್ವಲ್ಲ. ರಿಹರ್ಸಲ್ ನಾನು ಮಿಡಲ್ ರಿಹರ್ಸಲ್ ಅಲ್ಲಿ ಗ್ಯಾರಂಟಿ ಗೊತ್ತಾಗಲ್ಲ. ಶೋನೇ ನಾನು ರಿಹರ್ಸಲ್ ಸ್ಟಾರ್ಟಿಂಗ್ ಬಂದಾಗ ಇವ್ರು ಏನಾಗ್ಬೇಕು, ಇವ್ರು ಇವ್ರಿಗೆ ಏನಾಗ್ಬೇಕು. ನಾನೊಂದ್ಸತಿ ಕಟ್ಟಪ್ಪ ಲೈಟ್ ಆನ್ ಮಾಡಿ ಇನ್ನೊಂದು ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮಗೆ ಇಷ್ಟ ಆಗಿದ್ದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.